ನಮಸ್ಕಾರ ವೀಕ್ಷಕರೇ, ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ಇತಿಹಾಸ ದಾಖಲಿಸುವ ದಿನ ಅಂತ ಹೇಳ್ಬೋದು. ನವೆಂಬರ್ 25ನೇ ತಾರೀಕು ಶ್ರೀ ಪುಣ್ಯಕ್ಷೇತ್ರ ಪವಿತ್ರ ಕ್ಷೇತ್ರ ಶ್ರೀ ಅಯೋಧ್ಯೆಯಲ್ಲಿ ರಾಮ ಮಂದಿರ ಮೇಲೆ ಧ್ವಜ ಹಾರಿಸುವ ದಿನಾಚರಣೆ ಅಂತ ಹೇಳ್ಬೋದು. ಈ ದಿನಕ್ಕೆ ಇವತ್ತು ಅಯೋಧ್ಯೆಗೆ ಶ್ರೀಯುತ ನರೇಂದ್ರ ಮೋದಿಜಿಯವರು ಬರ್ತಿರ್ತಕ್ಕಂಥ ದೃಶ್ಯವನ್ನು ನೀವು ನೋಡ್ಬೋದು. ಸಾವಿರಾರು ಅಭಿಮಾನಿಗಳು ಸ್ವಾಗತಿಸತಕ್ಕಂಥ ದೃಶ್ಯವನ್ನು ಕೂಡ ನೀವು ನೋಡ್ಬೋದು. ಸುಮಾರು 2 ಕಿಲೋಮೀಟರ್ ತನಕ ಸಾವಿರಾರು ಅಭಿಮಾನಿಗಳು ಹೂವಿನ ಮುಖಾಂತರ ಸ್ವಾಗತವನ್ನು ಬಯಸ್ತಕ್ಕಂಥ ಶ್ರೀ ನರೇಂದ್ರ ಮೋದಿಜಿಯವರಿಗೆ ಯಾವ ರೀತಿ ಸ್ವಾಗತ ಇರುತ್ತದೆ, ಅದಾದ ನಂತರ ಶ್ರೀಯುತ ನರೇಂದ್ರ ಮೋದಿಜಿಯವರು ರಾಮ ಮಂದಿರಕ್ಕೆ ಯಾವ ರೀತಿ ಎಂಟ್ರಿ ಕೊಡ್ತಾರೆ, ಕೊಟ್ಟ ನಂತರ ಧ್ವಜ ಹಾರಿಸುವ ಮೊದಲು ರಾಮ ಮಂದಿರಕ್ಕೆ ಎಂಟ್ರಿ ಆದಾಗ ಅಲ್ಲಿ ಎಷ್ಟು ದೇವರುಗಳಿಗೆ ನಮಸ್ಕಾರ ಮಾಡಿ ಅದಾದ ನಂತರ ಧ್ವಜವನ್ನು ಹಾರಿಸ್ತಾರೆ ಅನ್ನೋದನ್ನು ಸಂಪೂರ್ಣವಾಗಿ ನಿಮಗೆ ತೋರಿಸ್ತೀನಿ. ಏನಿರಲಿ, ಇವತ್ತು ಇತಿಹಾಸ ದಾಖಲೆ ದಿನ ಅಂತ ಹೇಳ್ಬೋದು. ಶ್ರೀ ಪುಣ್ಯಕ್ಷೇತ್ರ ಪವಿತ್ರ ಕ್ಷೇತ್ರ ಶ್ರೀ ಅಯೋಧ್ಯೆಗೆ ಶ್ರೀಯುತ ನರೇಂದ್ರ ಮೋದಿಜಿಯವರು ಆಗಮನ, ಅದಾದ ನಂತರ ಸಾವಿರಾರು ಜನಗಳಿಂದ ಅದ್ದೂರಿ ಸ್ವಾಗತ, ಅದಾದ ನಂತರ ರಾಮ ಮಂದಿರಕ್ಕೆ ಎಂಟ್ರಿ ಆದಾಗ ಆ ರಾಮ ಮಂದಿರದಲ್ಲಿರ್ತಕ್ಕಂಥ ಎಷ್ಟು ದೇವರುಗಳಿದಾವೋ ಆ ಎಲ್ಲ ದೇವರುಗಳಿಗೆ ಯಾವ ರೀತಿ ನಮಸ್ಕರಿಸ್ತಾರೆ, ಅದಾದ ನಂತರ ಯಾವ ರೀತಿ ಧ್ವಜವನ್ನು ಆರಿಸ್ತಾರೆ ಅನ್ನೋದನ್ನು ಸಂಪೂರ್ಣವಾಗಿ ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ನೋಡ್ಬೋದು. ಇದು ಇತಿಹಾಸ ದಾಖಲೆ ಅಂತ ಹೇಳ್ಬೋದು. ನವೆಂಬರ್ 25ನೇ ತಾರೀಕು ಶ್ರೀ ಅಯೋಧ್ಯೆ ರಾಮ ಮಂದಿರ ಮೇಲೆ ಧ್ವಜ ಹಾರಿಸುವ ದಿನ ಅಂತ ಹೇಳ್ಬೋದು. ಬನ್ನಿ, ಸಂಪೂರ್ಣವಾಗಿ ಇವತ್ತು ನೀವು ನೋಡ್ಬೋದು ಯಾವ ರೀತಿ ಧ್ವಜ ಹಾರಿಸ್ತಾರೆ ಹಂತವಾಗಿ ಇವತ್ತು ನಾವು ಈ ವಿಡಿಯೋದಲ್ಲಿ ನೋಡ್ಬೋದು. ವೀಕ್ಷಕರೇ, ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಜೈ ಶ್ರೀರಾಮ್. ಬನ್ನಿ, ಶ್ರೀಯುತ ನರೇಂದ್ರ ಮೋದಿಜಿಯವರು ಯಾವ ರೀತಿ ಧ್ವಜವನ್ನು ಹಾರಿಸ್ತಾರೆ, ಎಷ್ಟು ಜನರ ಸಮ್ಮುಖದಲ್ಲಿ. ಇವತ್ತು ನರೇಂದ್ರ ಮೋದಿಜಿಯವರು ಒಬ್ಬರೇ ಅಲ್ಲ, ಸಾವಿರಾರು ಭಕ್ತಾದಿಗಳು, ಅಭಿಮಾನಿಗಳು, ಈ ದೇವಾಲಯಕ್ಕೆ ಶ್ರಮಪಟ್ಟಂತಹ ಸಾಧುಗಳು, ಅಘೋರಿಗಳು, ಸಾವಿರಾರು ಜನರ ಸಮ್ಮುಖದಲ್ಲಿ ಇವತ್ತು ಇತಿಹಾಸ ದಾಖಲಿಸುವ ಶ್ರೀ ಅಯೋಧ್ಯೆ ಶ್ರೀ ರಾಮ ಮಂದಿರ ಮೇಲೆ ಧ್ವಜ ಯಾವ ರೀತಿ ಹಾರಿಸ್ತಾರೋ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡ್ಬೋದು. ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮಾಡೋ ನಮಸ್ಕಾರಗಳು. ಕೋಲಾರದ ಸಮಸ್ತ ಬಂಧುಗಳು, ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು, ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ, ಆಶೀರ್ವದಿಸಿ, ಆನಂದಿಸಿ, ವಿವೇಚಿಸಿ, ವಿಚಾರಿಸಿ. ಐಡಿಯಾ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಕೂಡ ಚಂದರ್ರಾಜ್. ಧನ್ಯವಾದಗಳು.